ಸೇನಾ ದೌರ್ಜನ್ಯದ ವಿರುದ್ಧ ಇರೋಮ್ ಶರ್ಮಿಳಾ ಏಕಾಂಗಿ ಹೋರಾಟ ಮಾಡ್ತಾ ಇರೋದನ್ನು ನೋಡಿದ್ವಿ. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಆಕೆಯ ಹೋರಾಟವನ್ನು ಇದುವರೆಗೂ ಸೀರಿಯಸ್ ಆಗಿ ತಗೊಂಡಂತಿಲ್ಲ. ವಿಶೇಷ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಕೂಡ ಕೇಂದ್ರ ಸರ್ಕಾರ ಇದೇ ರೀತಿ ನಡೆದುಕೊಂಡಿತ್ತು. ಅದರ ಪರಿಣಾಮವಾಗಿ ಹೋರಾಟಗಾರನೊಬ್ಬ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬೇಕಾಯಿತು. ಆವತ್ತು ಮದ್ರಾಸ್ನಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನೋ ವ್ಯಕ್ತಿ ಅಮರಣ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ತೆಲುಗು ಮಾತನಾಡುವ ಜನರಿಗಾಗಿ ಪ್ರತ್ಯೇಕ ರಾಜ್ಯವೊಂದನ್ನು ರಚಿಸಬೇಕು ಅನ್ನೋದು ಇವರ ಬೇಡಿಕೆಯಾಗಿತ್ತು. ಆಗಿನ್ನೂ ಆಂಧ್ರಪ್ರದೇಶ ಮದ್ರಾಸ್ ಪ್ರಾಂತ್ಯದಲ್ಲಿ ವಿಲೀನವಾಗಿತ್ತು. ಹೀಗಾಗಿ ಮದ್ರಾಸನ್ನೇ ರಾಜಧಾನಿಯಾಗಿ ಮಾಡಿ ಪ್ರತ್ಯೇಕ ಆಂಧ್ರ ರಾಜ್ಯ ರೂಪಿಸಲೇಬೇಕು ಅಂತ ಪೊಟ್ಟಿ ಶ್ರೀರಾಮುಲು ಪಟ್ಟು ಹಿಡಿದಿದ್ರು. ಆಗಿನ ಕಾಲಕ್ಕೆ ಎಂಜಿನಿಯರಿಂಗ್ ಓದಿದ್ದ ಶ್ರೀರಾಮುಲು ಗಾಂಧಿ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರು. ಅದಕ್ಕಾಗಿ ಹಲವು ಬಾರಿ ಜೈಲುವಾಸವನ್ನು ಅನುಭವಿಸಿದ್ರು. ಪೊಟ್ಟಿ ಶ್ರೀರಾಮುಲುವಿನ ಬದ್ಧತೆ ಹಾಗೂ ಸೇವಾ ಮನೋಭಾವವನ್ನು ಕಂಡಿದ್ದ ಗಾಂಧಿ, ಇಂಥವರು ಕೇವಲ 10 ಜನ ಇದ್ರೆ ಇನ್ನು 1 ವರ್ಷದಲ್ಲಿ ಸ್ವಾತಂತ್ರ್ಯ ಸಿಗೋದು ಖಂಡಿತ ಅಂತ ಉದ್ಗರಿಸಿದ್ರು. ಹೀಗೆ ಗಾಂಧಿಗೆ ನಿಕಟವರ್ತಿಗಳಾಗಿದ್ದ ಶ್ರೀರಾಮುಲು ಅಹಿಂಸಾತ್ಮಕವಾಗಿಯೇ ತಮ್ಮ ಹೋರಾಟ ಪ್ರಾರಂಭಿಸಿದ್ರು. ಆದರೆ ಆಗ ಕೇಂದ್ರ ಸರ್ಕಾರ ಭಾಷಾವಾರು ಪ್ರಾಂತ್ಯ ರಚನೆಯ ಬಗ್ಗೆ ಇನ್ನೂ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿರಲಿಲ್ಲ. ಹೀಗಾಗಿ ರಾಜಾಜಿ ಸರ್ಕಾರವಾಗಲಿ ಕೇಂದ್ರದ ನೆಹರು ಸರ್ಕಾರವಾಗಲಿ ಇವರ ಉಪವಾಸ ಸತ್ಯಾಗ್ರಹದತ್ತ ಗಮನ ಹರಿಸಲಿಲ್ಲ. ಕೊನೆಗೆ 82 ದಿನಗಳ ನಿರಂತರ ಉಪವಾಸದ ನಂತರ 1952ರ ಡಿಸೆಂಬರ್ 15ರಂದು ಪೊಟ್ಟಿ ಶ್ರೀರಾಮುಲು ಸಾವನ್ನಪ್ಪಿದ್ರು. ಅವರ ಸಾವಿನ ನಂತರ ಆಂಧ್ರಾದ್ಯಂತ ಹಿಂಸಾಚಾರ ಭುಗಿಲೆದ್ದಿತು. ಹಲವು ಕಡೆ ಸಾವು ನೋವುಗಳು ವರದಿಯಾದವು. ಕೊನೆಗೂ ಕೇಂದ್ರ ಸರ್ಕಾರ ಭಾಷಾವಾರು ರಾಜ್ಯ ರಚನೆಗೆ ಒಪ್ಪಿಕೊಂಡಿತು. ಪೊಟ್ಟಿ ಶ್ರೀರಾಮುಲು ಜ್ಞಾಪಕಾರ್ಥವಾಗಿ ಆಂಧ್ರ ಸರ್ಕಾರ ನೆಲ್ಲೂರು ಜಿಲ್ಲೆಯನ್ನ ಪೊಟ್ಟಿ ಶ್ರೀರಾಮುಲು ನೆಲ್ಲೂರು ಜಿಲ್ಲೆ ಅಂತ ಮರುನಾಮಕರಣ ಮಾಡಿತು. ಪೊಟ್ಟಿ ಶ್ರೀರಾಮುಲು ಕಥೆ ಹೀಗಾದ್ರೆ, ದರ್ಶನ್ ಸಿಂಗ್ ಫೆರುಮಾನ್ರದ್ದು ಡಿಫರೆಂಟ್ ಸ್ಟೋರಿ. ಮೂಲತಃ ಕಾಂಟ್ರಾಕ್ಟರ್ ಆಗಿದ್ದ ದರ್ಶನ್ ಸಿಂಗ್ ತಾಯಿಯ ಮಾತಿಗೆ ಕಟ್ಟುಬಿದ್ದು ಸಿಖ್ ಚಳುವಳಿಗೆ ಧುಮುಕಿದರು. ಈತ ಸಿಖ್ ಬಣದೊಂದಿಗೆ ಸೇರಿ ಬ್ರಿಟಿಷ್ ಸೈನ್ಯದೊಂದಿಗೆ ಹೋರಾಟವನ್ನು ಮಾಡಿದ್ರು. ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದ ಸಿಂಗ್ ನಾಗರಿಕ ಅವಿಧೇಯತಾ ಚಳುವಳಿಯಲ್ಲಿ ಪಾಲ್ಗೊಂಡು 14 ತಿಂಗಳ ಸೆರೆವಾಸ ಅನುಭವಿಸಿದ್ರು. ಸಿಖ್ಖರ ಅನನ್ಯತೆಯೊಂದಿಗೆ ಗುರುತಿಸಿಕೊಂಡಿದ್ದ ದರ್ಶನ್ ಸಿಂಗ್ 1969ರ ಆಗಸ್ಟ್ 15ರಂದು ಉಪವಾಸ ಸತ್ಯಾಗ್ರಹ ಆರಂಭಿಸಿಯೇ ಬಿಟ್ರು. ಪಂಜಾಬಿ ಭಾಷಿಕರೆಲ್ಲರನ್ನೂ ಒಟ್ಟುಗೂಡಿಸಿ ಪ್ರತ್ಯೇಕ ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನೋದು ದರ್ಶನ್ ಸಿಂಗ್ರ ಪ್ರಮುಖ ಬೇಡಿಕೆಯಾಗಿತ್ತು. ಹೀಗೆ 74 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ ದರ್ಶನ್ ಸಿಂಗ್ ಫೆರುಮಾನ್ ಕೊನೆಗೂ 74ನೆಯ ದಿನ ಸತ್ತೇ ಹೋದ್ರು. ಆಂಧ್ರ ರಾಜ್ಯಕ್ಕಾಗಿ ಆತ್ಮಾರ್ಪಣೆ ಮಾಡಿದ ಪೊಟ್ಟಿ ಶ್ರೀರಾಮುಲು ಕಥೆ ನೋಡಿದ್ವಿ. ಹಾಗೆಯೇ ತನ್ನ ಜನಾಂಗಕ್ಕಾಗಿ ಪ್ರಾಣ ಕೊಟ್ಟ ಸಿಖ್ ಸಿಪಾಯಿ ದರ್ಶನ್ ಸಿಂಗ್ ಕಥೆಯನ್ನು ಕೂಡ ನೋಡಿದ್ವಿ. ಇನ್ನು ಗಂಗೆಗಾಗಿ ಪ್ರಾಣ ಬಿಟ್ಟ ಸ್ವಾಮೀಜಿಯ ಬಗ್ಗೆ ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ.